ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ತಾನೇ ಮಲ್ಕೊಂಡಿದ್ದೆ. ಒಂದೊಂದು ಸರಿ ಎಬ್ಬಿಸಿದ್ರು. ನಾವು ಮೂವಿಗೆ ಹೋಗೋ ಪ್ಲಾನ್ ಇತ್ತು. ಅದು ಮೂವಿ ಯಾವುದಪ್ಪ ಅಂದರೆ ನಾಳೆ ರಜಾ ಕೋಳಿ ಮಜಾ. ಅದು ಕುಂದನ್ ಸರ್ ಫ್ರೆಂಡು ಅಭಿ ಅವರೇ ಡೈರೆಕ್ಟ್ ಮಾಡಿರೋದು. ಅವ್ರದ್ದೇ ಮೂವಿಗೆ ಹೋಗ್ತಾಯಿದ್ದೀವಿ. ಇವಾಗ ಹೋಗ್ತಿರೋ ಥಿಯೇಟ್ರ್ ಯಾವುದು ಅಂದರೆ ಗ್ಲೋಬಲ್ ಮಾಲ್ PVRಗೆ. ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಮೂವಿ ಹೇಗಿತ್ತು ಅಂತ ಲಾಸ್ಟಿಗೆ ರಿವ್ಯೂ ಕೊಡ್ತೀನಿ. ಕುಂದನ್ ಸರ್ ರೆಡಿ ಆಗ್ತಾ ಇದ್ದಾರೆ ಮೂವಿಗೆ ಹೋಗೋಕ್ಕೆ. ಕುಂದನ್ ಸರ್, ಯಾವ ಮೂವಿ, ಯಾರು ಡೈರೆಕ್ಟರ್ ಮಾಡಿರೋದು? ಸಿಂಗಾರಿ ಬಂಗಾರಿ ಅಂತ ಮೂವಿ. ನಾಳೆ ರಜಾ ಕೋಳಿ ಮಜಾ, ಡೈರೆಕ್ಟೆಡ್ ಬೈ ಅಭಿಲಾಷ್ ಶೆಟ್ಟಿ. ಅವ್ರ ಫ್ರೆಂಡೇ ಡೈರೆಕ್ಟ್ ಮಾಡಿರೋದು. ನನ್ನ ಕ್ಲಾಸ್ಮೇಟ್, ನನ್ನ ನವೋದಯ ಮೇಟ್, ನನ್ನ ಸ್ಕೂಲ್ ಮೇಟ್ ಅವನು. ನೋಡಿ, ಗೊತ್ತಾಯ್ತಲ್ಲ. ಗ್ಲೋಬಲ್ ಮಾಲ್ಗೆ ಎಂಟ್ರಿ ಆಗ್ತಾ ಇದ್ವಿ. ಕುಂದನ್ ಸರ್ ಟಿಕೆಟ್ ಬುಕ್ ಮಾಡ್ತಾ ಇದ್ದಾರೆ. ನಾಳೆ ರಜಾ ಕೋಳಿ ಮಜಾ ಮೂವಿ. ಓ, ಬುಕ್ ಆಗಿದೆ ಕಣ, ಕ್ಲಾಸಿಕ್ 5 ಎಲ್ಲ ಆಗಿದೆ. ಮಧ್ಯ ಕೂತ್ಕೊಂಡು ನೋಡ, ಇಲ್ಲಿ ನೋಡೋಣ. ಈ ಸ್ಕ್ರೀನ್ ಇದು ಮಧ್ಯ. ಓಕೆ. ಇರಲ್ಲ ಮುಚ್ಚ ನೋಡಿ, ಈ ತರ ರಾಜ ಮರಿದೆ ಎಷ್ಟಕ್ಕದ ಕಾಣಿಸ್ತಿದೀರ. ಸೆಲ್ಫಿ ಇರಿ ಇನ್ನೊಂದು ತಮ್ಮ ಇಲ್ಲ. ನಾಳೆ ರಜಾ ಕೋಳಿ ಮಜಾ ಫಸ್ಟ್ ಹಾಫ್ ಮುಗೀತು. ನಾಳೆ ರಜಾ ಕೋಳಿ ಮಜಾ ಮಸ್ತಾಗಿದೆ. ನಿಜ ಒಳ್ಳೆ ಮೂವಿ ನೋಡಿ. ಯು ಮಸ್ಟ್. ಸರ್, ಹೆಂಗಿತ್ತು ನಾಳೆ ರಜಾ ಕೋಳಿ ಮಜಾ? ಸೂಪರ್ ಮೂವಿ, ಒಳ್ಳೆ ಮೂವಿ, ಒಳ್ಳೆ ಕಾನ್ಸೆಪ್ಟ್ ಮೂವಿ. ನೀವು ನಿಮ್ಮ ಅಜ್ಜ ಅಜ್ಜಿನೆಲ್ಲ ತುಂಬಾ ಪ್ರೀತಿ ಮಾಡ್ತಿರೋದ್ರೆ ಈ ಮೂವಿ ಹೋಗಿ ನೋಡಬೇಕು. ನಿಮ್ಮ ಚೈಲ್ಡ್ಹುಡ್ ನೆನಪೆಲ್ಲ ಮತ್ತೆ ರಿಫ್ರೆಶ್ ಆಗುತ್ತೆ. ಮಕ್ಕಳು ನೋಡೋ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್, ಸಕ್ಕತ್ತಾಗಿದೆ. ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ. ಕನ್ನಡ ಮೂವಿನ ಮಿಸ್ ಮಾಡಬಾರ್ದು, ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ, ಸಕ್ಕತ್ತಾಗಿದೆ. ರೂಮಿಗೆ ಬಂದು ಮೂವಿ ಅಂತೂ ಸಖತ್ತಾಗಿತ್ತು. ಪ್ಲೀಸ್ ಹೋಗಿ ಎಲ್ಲರೂ ಮೂವಿ ನೋಡಿ. ನಾಳೆ ರಜಾ ಕೋಳಿ ಮಜಾ. ಟೈಮ್ ಬಂದು 10 ಗಂಟೆ. ಇವಾಗ ನಾನು ಕುಂದನ್ ಸರ್ ಊಟ ಮಾಡೋಕ್ಕೆ ಕುಂದನ್ ಸರ್ ಎಲ್ಲ ಪಾತ್ರೆ ತಂದು ಇಡ್ತಾ ಇದ್ದಾರೆ. ಕುಂದನ್ ಸರ್ಗೆ ಲೈಟಾಗಿ ಕೆಮ್ಮು ಮತ್ತು ನೆಗಡಿ ಆಗಿದೆ. ಬೇಗ ರಿಕವರಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ದಿನದ ಅಚ್ಚರಿ ಇಲ್ಲಿಗೆ ಮುಗಿದಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪುನೀತ್ ವಿರಾಜ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಬಾಯ್.